ವುಮೆನ್ಸ್ ಡೇ ಇದ್ದಿದ್ದ ಕಾರಣ ನಮ್ಮ ಯಜಮಾನ್ರು ನನಗೋಸ್ಕರ ಸರ್ಪ್ರೈಸ್ ಕೊಟ್ಟರು. ಹಾಗೆ ನಮ್ಮ ಹೋಟೆಲಲ್ಲೂ ಕೂಡ ಇವತ್ತು ವುಮೆನ್ಸ್ ಡೇ ಸೆಲೆಬ್ರೇಷನ್ನ ಮಾಡ್ತಾ ಇದ್ರು. ನಿಮ್ಗೆಲ್ರಿಗೂ ಒಂದು ಕ್ವಶನ್ ಇದ್ದೇ ಇರುತ್ತೆ ಅಲ್ವಾ, ಬರೀ ಯಾಕೆ ವುಮೆನ್ಸ್ ಡೇ ಮೆನ್ಸ್ ಡೇ ಯಾಕೆ ಮಾಡಲ್ಲ ಅಂತ. ಯಾಕೆ ಗೊತ್ತಾ, ಅವ್ಳು ಮಾಡೋ ತ್ಯಾಗಗಳ ಮುಂದೆ ಬೇರೆ ಯಾವ ತ್ಯಾಗನೂ ಕೂಡ ಲೆಕ್ಕಕ್ಕಿಲ್ಲ. ನಾನು ಪ್ರತಿಯೊಬ್ರು ಗಂಡ್ಮಕ್ಳಿಗೂ ಕೇಳ್ಕೊಳ್ಳೋದಿಷ್ಟೇ, ಎಲ್ರು ಮನೇಲೂ ಹೆಣ್ಣು ಇದ್ದೇ ಇರ್ತಾರೆ, ಪ್ರತಿಯೊಬ್ರು ಕೂಡ ಗೌರವಿಸಿ. ನೀವೆಲ್ಲರೂ ಕೂಡ ಕೈ ಜೋಡಿಸಿ ನಿಂತ್ರೆ ಆಗ್ತಿರೋ ಎಷ್ಟೋ ಕೆಟ್ಟ ಕೆಲಸಗಳನ್ನ ನಾವು ತಡಿಬಹುದು. ಹಾಗೆ ಗಂಡ್ಮಕ್ಳು ಮಾತ್ರ ಅಂತ ಅಲ್ಲ, ಒಂದ್ ಕೈ ಸೇರಿದ್ರೆ ಯಾವತ್ತೂ ಚಪ್ಪಾಳೆ ಆಗಲ್ಲ, ಎರಡು ಕೈ ಸೇರ್ಲೇಬೇಕು. ಎಲ್ಲ ಮುಂದೆ ಬನ್ನಿ, ಮುಂದೆ ನುಗ್ಗಿ ಎಲ್ಲ ಅನಾಚಾರ್ಯಗಳನ್ನ ನಾವು ತಡೆಯೋಣ. 1 2 3 ಸ್ಮೈಲ್. ಇವತ್ತು ನಮ್ದೇ ಅಡುಗೆ. ಸೊ ಕ್ಯಾಪ್ಸಿಕಮ್ ಗೀ ರೈಸ್ ಮತ್ತೆ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕ್ಯಾಪ್ಸಿಕಮ್ ಗೀ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾಕಂದ್ರೆ ಯಾವಾಗಲೂ ಚಿಕನ್ ಮಾಡೋದೇ ತೋರಿಸ್ತೀರಾ ಅಂತೀರಾ, ಸಿಂಪಲ್ ಆಗಿರುತ್ತೆ ಕ್ಯಾಪ್ಸಿಕಮ್ ಗೀ ರೈಸು. ಸೊ ನೋಡಿ, ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ, ಇಲ್ಲಿ ಕ್ಯಾಪ್ಸಿಕಮ್ ಕಟ್ ಆಗಿದೆ. ಸೊ ಮೆಣಸಿನ್ಕಾಯಿ ತಗೋತೀನಿ, ಮತ್ತೆ ಕೊತ್ತಂಬರಿ ಸೊಪ್ಪು, ಪುದೀನ. ಸೊ ಮಾಡ್ಬೇಕಾ ಸಿಗೋಣ. ಈ ಕ್ಯಾಪ್ಸಿಕಮ್ ಗೀ ರೈಸ್ಗೆ ಬೇಕಾಗಿರೋ ಪದಾರ್ಥಗಳನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಕೊಳ್ಳೋದಕ್ಕಾಗಲ್ಲ, ಸೊ ನೀವು ರುಬ್ಕೊಂಡು ಮಾಡಿ ಇನ್ನೂ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ, ಮೆಣಸಿನ್ಕಾಯಿ, ತುಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟೇ. ಕುಕ್ಕರ್ ತೊಳ್ಕೊಬೇಕು. ಸೊ ನಾನೇ ತೊಳಿತೀನಿ. ಸಿಗೋಣ ಮತ್ತೆ. ತುಪ್ಪ ವುಮೆನ್ಸ್ ಡೇ ಸ್ಪೆಷಲು, ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೀನಿ. ಬರ್ತಿರ್ಬೇಕಿದ್ರೆ ಒಂದು ಪಲಾವ್ ಎಲೆ ಹಾಕ್ಬಿಡ್ಬೇಕು. ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಹಾಕ್ಬೇಕು. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಕೂಡ ಚೆನ್ನಾಗಿರುತ್ತೆ. ಸಮಯದಲ್ಲಿ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು. 1 ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೀನಿ. 1 ಲೋಟದಲ್ಲಿ ಅಕ್ಕಿ ತಗೋತಿದ್ದೀರಾ ಅಂದ್ರೆ 2 ಲೋಟ ನೀರು ಹಾಕ್ಬೇಕು, ಗೊತ್ತಾಯ್ತಾ? ಅನ್ನ ಮಾಡೋದಕ್ಕೂ ಕೂಡ ಇದೇ ರೀತಿ ಆಗೋದು. ಸೊ ಇದು ಒಂದು ಅಳತೆ ನೋಡಿ, ಈ ತರ ಆಗಿರುತ್ತೆ. ಒಂದು ಕುದಿ ಬಂದ್ಮೇಲೆ ಇಲ್ಲಿರೋ ರೈಸ್ ಹಾಕಿದ್ರೆ ಕ್ಯಾಪ್ಸಿಕಮ್ ಗೀ ರೈಸ್ ರೆಡಿ. ನನ್ನ ಅವಸ್ಥೆ ನೋಡಿ, ಎಷ್ಟು ಶೆಕೆ ಆಗ್ತಿದೆ ಅಂದ್ರೆ ಇಲ್ಲೇ ಇನ್ನೊಂದ್ಸತಿ ಸ್ನಾನ ಆಗ್ಬಿಡುತ್ತೆ ಅನ್ಸುತ್ತೆ. ಸೊ ವುಮೆನ್ಸ್ ಡೇ ಅಲ್ವಾ, ಸೊ ಇನ್ನೂ ಸ್ಪೆಷಲ್ ಆಗಿರ್ಬೇಕು. ಉಪ್ಪು ಕಮ್ಮಿನೇ ಹಾಕೊಳ್ಳಿ, ಯಾಕಂದ್ರೆ ನಾನು ಚಿಕನ್ ಗ್ರೇವಿನೂ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಅದ್ರ ಜೊತೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ಆದ್ರೂ ಚಿಕನ್ ಗ್ರೇವಿ ಮಾಡ್ಕೊಂಡ್ರು ಇದ್ರ ಜೊತೆ ಆರಾಮಾಗಿ ತಿನ್ಬೋದು. ಸೊ ವುಮೆನ್ಸ್ ಡೇ ಒಂದೇ ದಿನ ಅಂತ ಸೆಲೆಬ್ರೇಟ್ ಮಾಡಬಾರ್ದು. ಹೆಣ್ಮಕ್ಳು ಅಂದ್ರೆ ಯಾವಾಗ್ಲೂ ಕೂಡ ಸ್ಪೆಷಲ್ ಆಗೇ ಇರ್ತಾರೆ. ಯಾಕಂದ್ರೆ ನಾವು ಈ ಭೂಮಿಗೆ ಬರೋದಕ್ಕೆ ಕಾರಣ ಯಾರು ಹೇಳಿ? ಅವರೇ ತಾನೆ. ಅವ್ರಿಗೆ ನಾವೇನೇ ಮಾಡಿದ್ರು ಇಷ್ಟೇ ಅಷ್ಟು ಅಲ್ಲ. ಓಕೆನಾ, ನೋಡೋಣ, ಫೈನಲ್ ಆಗಿ ಸಿಗೋಣ. ಮೇಡಮ್ ಅವ್ರಿಗೆ ಇನ್ನೂ ಸರ್ಪ್ರೈಸ್ ತುಂಬಾ ಇದೆ. ರೈಸ್ ಹಾಕ್ತಿದ್ದೀನಿ, ಬಿತ್ತು. ಬೇಕಿದ್ರೆ ಇನ್ನೊಂದ್ಸತಿ ತುಪ್ಪ, ಬೀಳ್ತಾನೆ ಇಲ್ಲ, ಬಿತ್ತು. ಸೊ ಅವಳಿಗೋಸ್ಕರ ಸೀರೆ ಹೆಂಗೆ ರಿಯಾಕ್ಷನ್ ಕೊಡ್ತಲ್ಲ ನೋಡೋಣ. ನಾನು ಹುಡ್ಕತ್ತೀನಿ. ಚೆನ್ನಾಗಿದ್ಯಾ? ಹೇಳಿ, ದುಡ್ಡು ಕೊಡು. ದುಡ್ಡಂತೆ ದುಡ್ಡು ಘಮ ಘಮ ಆಗ್ತೈತೆ. ಏನು ಗ್ರೀನ್ ಕಲರ್ ಮಾಡ್ಬಿಟ್ಟಿದ್ದೀರಾ ಇವತ್ತು? ಇದು ಗೀ ರೈಸಾ? ಕ್ಯಾಪ್ಸಿಕಮ್ ಗೀ ರೈಸ್, ಅದು ಕೂಡ ಗ್ರೀನ್ ಕಲರ್ ಆಗಿದೆ. ಗ್ರೀನ್ ಅಲ್ಲ, ಅದು ಸೀರೆ ಗ್ರೀನ್ ಅಲ್ಲ, ಬಟ್ ಏನ್ ಹಿಂಗೆ? ಹೆಂಗೆ ಊಟ ಮಾಡೋಣ ಬನ್ನಿ, ಹೊಟ್ಟೆ ಸರಿ. ನನ್ನ ಹೆಂಡತಿ ಹೆಂಗೆ ಅದು? ಚಂದ 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 ನನ್ನ ಹೆಂಡತಿ, ಮೂಗಿಂತದೆ ಸಿಟ್ಟು ಜಾಸ್ತಿ. ನಂದು ಸಿಗ್ನೇಚರ್. ಎದಕ್ಕೆ ಸಿಗ್ನೇಚರ್ ಸ್ಟೆಪ್? ಆಮೇಲೆ ಹಿಂಗೆ ಹಿಂಗೆ ಚಂದ ಚಂದ ಹಿಂಗೆ ಕಣೆ, ಹಿಂಗೆ. ಆ ಕಡೆ ಕಲಾತ್ಯಾ? ಮೂಗಿಂತುದಿಲ್ಲ ಸಿಟ್ಟು ಜಾಸ್ತಿ. ಅಷ್ಟೇ ಸಾಕು, ಹೋಗೋ ಶೆಕೆ ಆಗ್ತಿದೆ. ತಿನ್ಸಿ ತಿನ್ನಿಸ್ತೀವಿ. ಹೇಗಿದೆ? ಸೂಪರ್. ಡಿಫ್ರೆಂಟ್ ಐತೆ ಟೇಸ್ಟ್.
ಏನು ನಂದು ಭಾರಿ ಶೆಟ್ಟಿ ಆಯ್ತಿದ್ದ